ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಯಲಹಂಕದ ಕೇಂದ್ರೀಯ ಅಪಾರ್ಟ್ಮೆಂಟ್ನ ಜಲಾವೃತಗೊಂಡಿದ್ದು ಮಧ್ಯಾಹ್ನದವರೆಗೂ ನೀರು ಖಾಲಿಯಾಗಿರಲಿಲ್ಲ. ಬಳಿಕ ಅಗ್ನಿಶಾಮಕ ಸಿಬ್ಬಂದಿ ನೀರು ಹೊರಹಾಕುವುದಕ್ಕೆ ಹರಸಾಹಸ ಪಟ್ಟರು. ಗದಗದಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆ ಭಾರಿ ಅವಾಂತರವನ್ನೇ ಸೃಷ್ಟಿಸಿದೆ. ಮುಂಡ್ರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ಸುರಿದಿರುವಂತಹ ಮಳೆಗೆ ಕಾಲುವೆ ಉಕ್ಕಿ ಹರಿದು 100 ಕ್ವಿಂಟಲ್ ಈರುಳ್ಳಿ ನೀರು ಪಾಲಾಗಿದೆ. ನೀರಾವರಿ ಇಲಾಖೆ ನಿರ್ಲಕ್ಷ್ಯಕ್ಕೆ ರೈತರ ಬದುಕು ಮೂರಾಬಟ್ಟೆಯಾಗಿದೆ. ಕಟಾವು ಮಾಡಲು ಡಂಬಳ ಗ್ರಾಮದಲ್ಲಿ ಹಾಕಿರುವಂತಹ 100 ಕ್ವಿಂಟಲ್ ಈರುಳ್ಳಿ ನೀರು ಪಾಲಾಗಿದೆ. ಪರಿಹಾರಕ್ಕಾಗಿ ರೈತರು ಆಗ್ರಹಿಸಿದರು. ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಧಾರಾಕಾರ ಮಳೆ ಅವಾಂತರಗಳ ಸುರಿಮಳೆಗೈದಿದೆ. ರಣ ಮಳೆಗೆ ಮಲ್ಲೇಶ್ವರದ 13ನೇ ಕ್ರಾಸ್ ಅಲ್ಲಿ ರಸ್ತೆ ಕುಸಿದಿದೆ. 2 ವಾರದ ಹಿಂದೆ ಗುಂಡಿ ಮುಚ್ಚೋದಕ್ಕೆ ಹಾಕಿದ್ದ ಡಾಂಬರ್ ಕಿತ್ತು ಬಂದಿದೆ. ಪಾಲಿಕೆ ಕಳಪೆ ಕಾಮಗಾರಿ ಹಿನ್ನೆಲೆ ನಿನ್ನೆ ಸುರಿದಂತಹ ಮಳೆಗೆ ರಸ್ತೆ ಕುಸಿದಿದೆ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಚಿಕ್ಕೋಡಿಯಲ್ಲಿ ಕಳ್ಳರ ಬಗ್ಗೆ ಜಾಗೃತಿ ಮೂಡಿಸಲು ಖುದ್ದು ಮಹಿಳಾ ಪಿಎಸ್ಐ ಫೀಲ್ಡ್ಗೆ ಇಳಿದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡದ ಪಿಎಸ್ಐ ಗಂಗಾ ಬೀರಾದಾರ್ ನೂತನ ಪ್ರಯೋಗ ಮಾಡಿದ್ದಾರೆ. ಇನ್ನು ಪ್ರಯಾಣ ಮಾಡುವಂತಹ ಮುಂಜಾಗ್ರತೆಯಿಂದ ಇರುವಂತೆ ಸಾರ್ವಜನಿಕರಿಗೆ ಸಲಹೆ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಬಸ್ ನಿಲ್ದಾಣದಲ್ಲಿ ಕರಪತ್ರ ಹಂಚಿ ಜಾಗೃತಿಯನ್ನ ಮೂಡಿಸಿದ್ದಾರೆ. ಜೊತೆಗೆ ಏನಾದರೂ ಸಮಸ್ಯೆ ಆದರೆ 112ಗೆ ಕರೆ ಮಾಡುವಂತೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಮಹಿಳಾ ಪಿಎಸ್ಐ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಮೈಸೂರು ಕಲಾಮಂದಿರ ಆವರಣದಲ್ಲಿ ಮಕ್ಕಳ ದಸರಾ ಕಲರವ ಮನೆ ಮಾಡಿದೆ. ಮಕ್ಕಳ ದಸರಾನ ಸಚಿವ ಮಧು ಬಂಗಾರಪ್ಪ ಉದ್ಘಾಟಿಸಿದರು. ದೀಪ ಬೆಳಗಿಸುವ ಮೂಲಕ ಮಕ್ಕಳ ದಸರಾಗೆ ಚಾಲನೆಯನ್ನ ನೀಡಿದರು. ಬಳಿಕ ವಸ್ತು ಪ್ರದರ್ಶನ ಮಳಿಗೆಗಳಿಗೆ ಭೇಟಿ ನೀಡಿದರು. ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆ ಶ್ವಾನಗಳ ಪ್ರದರ್ಶನ ಕಾರ್ಯಕ್ರಮ ನಡೆಯಿತು. ಶ್ವಾನಗಳ ಪ್ರದರ್ಶನದಲ್ಲಿ ವಿವಿಧ ಪ್ರಭೇದಗಳ ಶ್ವಾನಗಳು ಭಾಗವಹಿಸಿದ್ದು ಮೈಸೂರಿನ ಜೆಕೆ ಮೈದಾನದಲ್ಲಿ ಶ್ವಾನಗಳ ಪ್ರದರ್ಶನ ಕಾರ್ಯಕ್ರಮ ನಡೆಯಿತು. ಇನ್ನು ಶ್ವಾನ ಪ್ರದರ್ಶನದಲ್ಲಿ 40ಕ್ಕೂ ಹೆಚ್ಚು ತಳಿಗಳ 500ಕ್ಕೂ ಹೆಚ್ಚು ಶ್ವಾನಗಳು ಭಾಗಿಯಾಗಿವೆ. ಇವಾಗ ನಾಯಿಗಳಿಗೂ ದಸರಾದಲ್ಲಿ ಒಂದು ಪಾರ್ಟಿಸಿಪೇಷನ್ ಇರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ನಾಯಿಗಳು ಅಂತಲ್ಲ, ಬೇರೆ ಪೆಟ್ಸು ಬರ್ಡ್ಸ್ ಎಲ್ಲದಕ್ಕೂ ಇಲ್ಲಿ ಶೋಸ್ ಇರೋದ್ರಿಂದ ನಮಗೆ ಇವಾಗ ಯಾವ ಬ್ರೀಡ್ಸ್ ಇದೆ ಏನು ಅಂತಾನು ನಮಗೂ ಗೊತ್ತಾಗ್ತಿದೆ. ನಾಯಿಗಳು ಬಿಟ್ಟು ಬೇರೆ ಪೆಟ್ಸು ಇರೋದ್ರಿಂದ ನಮ್ಮ ನಾಯಿಗಳಿಗೂ ಒಂದು ಎಕ್ಸ್ಪೋಜರ್ ಸಿಗ್ತಾ ಇದೆ. ಕರಾವಳಿ ಮಂಗಳೂರಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಕರಾವಳಿಯಲ್ಲಿ ಹುಲಿ, ಸಿಂಹ, ಕರಡಿ, ಶಾರ್ದೂಲ ವೇಷ ಕುಣಿತಗಳು ಮನೆ ಮನೆಗೆ ಬರುತ್ತವೆ. ಈ ವೇಷಗಳ ತಾಸೆ, ಬ್ಯಾಂಡ್, ಟ್ರಂಪೆಟ್ ನಿನಾದ ಎಂಥವರನ್ನಾದರೂ ಒಂದು ಸಲ ಸ್ಟೆಪ್ ಹಾಕುವಂತೆ ಮಾಡುತ್ತೆ. ಇಂತಹದ್ದೇ ವಿಡಿಯೋ ಒಂದು ಸಖತ್ ವೈರಲ್ ಆಗ್ತಾ ಇದ್ದು, ಇದರಲ್ಲಿ ಗಾರೆ ಕೆಲಸವನ್ನೇ ನಿಲ್ಲಿಸಿ ಮೇಸ್ತ್ರಿಯೊಬ್ಬ ಸಿಂಹ ವೇಷ ಕುಣಿತಕ್ಕೆ ಸಖತ್ ಸ್ಟೆಪ್ ಹಾಕಿದ್ದಾರೆ. ಕಾಫಿ ತೋಟದಲ್ಲಿ ಬೃಹತ್ ಗಾತ್ರದ ಕಾಳಿಂಗ ಸರ್ಪ ಸೆರೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಸುಂಕಸಾಲೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 2 ದಿನದ ಹಿಂದ ಕಾಫಿ ತೋಟದಲ್ಲಿ ಕಾಳಿಂಗ ಸರ್ಪ ಬೀಡುಬಿಟ್ಟಿತ್ತು. ಇಂದು ಸ್ಥಳಕ್ಕೆ ಉರಗ ತಜ್ಞ ರಿಜ್ವಾನ್ ಭೇಟಿ ನೀಡಿ ಕಾಳಿಂಗ ಸರ್ಪ ಸೆರೆ ಹಿಡಿದು ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ದಾರೆ.
ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ತಬಗ ಗ್ರಾಮದಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ಗೆ ವಿಷ ಬೆರೆಸಿರುವ ಶಂಕೆ ವ್ಯಕ್ತವಾಗಿದೆ. ನಿನ್ನೆ ಇಡೀ ಗ್ರಾಮಕ್ಕೆ ವಾಟರ್ ಮ್ಯಾನ್ ಆದಪ್ಪ ನೀರು ಸರಬರಾಜು ಮಾಡಿದ್ರು. ಈ ವೇಳೆ ಕುಡಿಯುವ ನೀರಿನಲ್ಲಿ ನೊರೆ ಹಾಗೂ ದುರ್ವಾಸನೆ ಇರುವುದು ಬೆಳಕಿಗೆ ಬಂದಿದೆ. ಕೂಡಲೇ ಗ್ರಾಮಸ್ಥರು ನೀರಿನ ಟ್ಯಾಂಕ್ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಟ್ಯಾಂಕಲ್ಲಿದ್ದ ನೀರಿನಲ್ಲಿ ನೊರೆ ಹಾಗೂ ದುರ್ವಾಸನೆ ಇರೋದು ದೃಢವಾಗಿದೆ. ಈಗ ವಾಟರ್ ಮ್ಯಾನ್ ಆದಪ್ಪ ನೀಡಿದಂತಹ ದೂರಿನ ಅನ್ವಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಗದಗ ಜಿಲ್ಲೆಯಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆ ರೈತನ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ಗಾಳಿ ಮಳೆಗೆ ಲಕ್ಕುಂಡಿ ಗ್ರಾಮದ ರೈತ ಷಣ್ಮುಖ 8 ಎಕರೆ ಜಮೀನಲ್ಲಿ ಬೆಳೆದಿರುವಂತಹ ಗೋವಿನ ಜೋಳ ನಾಶವಾಗಿದೆ. ಇನ್ನು ಚಿನ್ನವನ್ನ ಅಡವಿಟ್ಟು ಬೆಳೆಯನ್ನ ಬೆಳೆದಿದ್ದ, ಈಗ ನೋಡಿದ್ರೆ ಮಳೆಯಿಂದ ಬೆಳೆ ನಾಶ ಆಗಿದೆ ಅಂತ ರೈತ ಕಣ್ಣೀರಾಗ್ತಿದ್ದಾರೆ. ನದಿ ದಡದಲ್ಲಿ ಮೇಯುತ್ತಿದ್ದ ಕುರಿಯನ್ನ ಮೊಸಳೆ ತಿಂದು ತೇಗಿದೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಚಿಕ್ಕಬಳ್ಳಾರಿ ಗ್ರಾಮದ ತುಂಗಭದ್ರಾ ನದಿಯ ದಡದಲ್ಲಿ ಈ ಘಟನೆ ನಡೆದಿದೆ. ಈರಣ್ಣ ಅನ್ನುವಂತಹ ಕುರಿಗಾಯಿ ನದಿ ದಡದಲ್ಲಿ ಕುರಿಗಳನ್ನ ಮೇಯಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮೊಸಳೆ ಏಕಾಏಕಿ ನದಿಗೆ ಎಳೆದೊಯ್ದಿದೆ. ಮೊಸಳೆ ಕುರಿಯನ್ನ ತಿನ್ನುವ ದೃಶ್ಯವನ್ನ ಕುರಿಗಾಯಿ ಮೊಬೈಲಲ್ಲಿ ಸೆರೆ ಹಿಡಿದಿದ್ದಾರೆ. ತಡರಾತ್ರಿ ಮಳೆಗೆ ಬೆಂಗಳೂರು ಮಹಾನಗರ ಮುಳುಗಿ ಹೋಗಿದೆ. ಮಳೆ ನೀರಿನಿಂದಾಗಿ ಅಪಾರ್ಟ್ಮೆಂಟ್ ನಡುಗಡ್ಡೆ ಆಗಿದೆ. ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ಜಲಕಂಟಕ ಎದುರಾಗಿದೆ. ಇನ್ನು ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಮುಳುಗಿದೆ. ಇನ್ನು 603 ಮನೆಗಳನ್ನು ಹೊಂದಿರುವ ಯಲಹಂಕದ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಜಲಾವೃತಗೊಂಡಿದೆ. ಈ ಅಪಾರ್ಟ್ಮೆಂಟ್ನಲ್ಲಿ 2,000 ಮಂದಿ ವಾಸಿಸ್ತಾ ಇದ್ದಾರೆ. ಸಂತ್ರಸ್ತರಿಗೆ ಟ್ರ್ಯಾಕ್ಟರ್ ಮೂಲಕ ಅಗತ್ಯ ಸಾಮಗ್ರಿಯನ್ನು ರವಾನಿಸಲಾಗ್ತಾ ಇದೆ. ಬೆಂಗಳೂರಿನ ಬಿನ್ನಿಪೇಟೆಯಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆಗೆ ಕಾಂಪೌಂಡ್ ಗೋಡೆ ಕುಸಿದು ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಗೋಡೆ ಬಿದ್ದು 3 ಮನೆಯ ಬಾಗಿಲುಗಳು ಬಂದಾಗಿವೆ. ಸಿವೇಜ್ ವಾಟರ್ನಿಂದ ಮೂಗನ್ನು ಮುಚ್ಚಿಕೊಂಡು ಓಡಾಡುವಂತ ಪರಿಸ್ಥಿತಿ ಎದುರಾಗಿದೆ. ಧಾರಾಕಾರ ಮಳೆಗೆ ಆನೇಕಲ್ನ ಚಂದಾಪುರ ಮಾಸ್ಟರ್ ಲೇಔಟ್ ಹೆಡ್ ಮಾಸ್ಟರ್ ಲೇಔಟ್ ರಸ್ತೆ ಕೆಸರು ಗದ್ದೆ ಅಂತಾಗಿದೆ. ಲೇಔಟ್ನ ಮುಖ್ಯ ರಸ್ತೆಗೆ ಕೆಸರು ಗದ್ದೆಯಾಗಿದ್ದಕ್ಕೆ ಜನರು ಪರದಾಡ್ತಾ ಇದ್ದಾರೆ. ರಸ್ತೆ ಪಕ್ಕದ ಖಾಸಗಿ ಬಡಾವಣೆ ಮಾಲೀಕನ ಬೇಜವಾಬ್ದಾರಿಗೆ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಹೀಗಾಗಿ ಮಳೆ ಬಂದ್ರೆ ಸಾಕು ನಿವಾಸಿಗಳು ಪರದಾಡುವಂತಾಗಿದೆ. ಹಣ್ಣು ಕೊಳ್ಳುವಂತ ನೆಪದಲ್ಲಿ ಬಂದು ಕಳ್ಳತನ ಮಾಡಿರುವಂತಹ ಘಟನೆ ಬೆಂಗಳೂರಿನ ಕೆಂಗೇರಿಯಲ್ಲಿ ನಡೆದಿದೆ. ಅಭಿ ಎನ್ನುವರಿಗೆ ಸೇರಿರುವಂತಹ ಹಣ್ಣಿನ ಅಂಗಡಿಯಲ್ಲಿ ಈ ಘಟನೆ ನಡೆದಿದೆ. ಕಳ್ಳಿಯ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.